ಯಾರು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಜಾಬ್ ಹುಡುಕ್ಬೇಕು ಅನ್ಕೊಂಡಿದ್ದೀರಾ ಮತ್ತು ಜಾಬ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಯಾರು IT ಫೀಲ್ಡಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಾ ಫ್ರೆಂಡ್ಸ್, ಅವ್ರಿಗೆ ಈ ವಿಡಿಯೋ. ಫ್ರೆಂಡ್ಸ್, ನೀವೆಲ್ಲರೂ ಯಾವ ಥರ ಡಿಪೆಂಡ್ ಆಗಿದ್ದಾರೆ AI ಟೂಲ್ ಮೇಲೆ. ಪ್ರತಿಯೊಂದು ಏನು ಕೇಳಿದ್ರು ನೀವು AI ಟೂಲ್ ಯೂಸ್ ಮಾಡೋದು, ChatGPT ಯೂಸ್ ಮಾಡ್ಕೊಡೋದು, ಆನ್ಸರ್ ಮಾಡೋದು. ಫ್ರೆಂಡ್ಸ್, ನೀವು ಥಿಂಕಿಂಗ್ ಕೆಪಬಿಲಿಟಿನೇ ಇಲ್ಲ ಫ್ರೆಂಡ್ಸ್. ಕಂಪ್ನಿಯಲ್ಲಿ ನೀವು ಜಾಬಲ್ಲಿ ತೊಗೋಬೇಕಾದ್ರೆ ಕಂಪಲ್ಸರಿ ಥಿಂಕಿಂಗ್ ಕೆಪಬಿಲಿಟಿ ಬೇಕು, ಮತ್ತು ಕೋಡಿಂಗ್ ನೀವು ಓನಾಗಿ ಮಾಡಬೇಕು. ರಾಂಗ್ ಆದರೂ ಪರವಾಗಿಲ್ಲ, ರಾಂಗ್ ಆಗಿ ನೀವು ಅದು ಯೋಚನೆ ಮಾಡಿಬಿಟ್ಟು ಅದನ್ನ ಎರರ್ ಫಿಕ್ಸ್ ಮಾಡೋಕೆ ಬರಬೇಕು. ಪ್ರತಿಯೊಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ಬರಲಿಲ್ಲ ಪ್ರತಿಯೊಂದು ChatGPT ಮಾಡೋದು, ಆನ್ಸರ್ ಫಿಕ್ಸ್ ಮಾಡೋದು. ಇವನ್ ನಮ್ಮ ಸ್ಟೂಡೆಂಟ್ಗೂ ನಾನು ಹೇಳ್ತಾ ಇರೋದು, ಇಂಟರ್ನ್ಶಿಪ್ ಸ್ಟೂಡೆಂಟ್ಸ್ಗೂ ಹೇಳ್ತಾ ಇರೋದು, ಪ್ರತಿಯೊಂದಕ್ಕೂ ಏನು ಮಾಡ್ತಾರೆ ಅಂದರೆ ಕಾಪಿ ಪೇಸ್ಟು ಎಂಟರ್ ಮಾಡಿಬಿಡೋದು ಅಷ್ಟೇ. ಏನಾದ್ರು ಬರಲಿಲ್ಲ ಜಾಸ್ತಿ ಯೋಚನೆ ಮಾಡ್ಕೊಂಗಿಲ್ಲ, ಥಿಂಕಿಂಗ್ ಕೆಪಬಿಲಿಟಿ ಇಲ್ಲ, ಆಮೇಲೆ ಟ್ರೈ ಮಾಡೋಕ್ತಾನೂ ಇಲ್ಲ. ಫ್ರೆಂಡ್ಸ್, ಇದು ನಿಮಗೆ ಜಾಬಲ್ಲಿ ಭಾಳಷ್ಟು ಎಫೆಕ್ಟ್ ಆಗುತ್ತೆ. ಯಾಕಂದರೆ ನಿಮಗೆ ಜಾಬ್ಗೆ ಥಿಂಕಿಂಗ್ ಎಬಿಲಿಟಿ, ಕ್ರಿಯೇಟಿವಿಟಿ ಎಲ್ಲ ಬೇಕಾಗುತ್ತೆ. ನೀವು ಕಂಪ್ಲೀಟ್ ನೀವು AI ಟೂಲ್ ಮೇಲೆ ಡಿಪೆಂಡ್ ಇದ್ದರೆ ವರ್ಕ್ ಆಗಲ್ಲ ಫ್ರೆಂಡ್ಸ್. ಜಾಬ್ ಸಿಗುವವರು, ಜಾಬ್ ಸಿಕ್ಕ ಮೇಲೆ ಸೆಕೆಂಡರಿ. ಜಾಬ್ ಸಿಗಬೇಕಂದ್ರೆ ನೀವು ಇಂಟರ್ವ್ಯೂ ಕ್ಲಿಯರ್ ಆಗಬೇಕಂದ್ರೆ ನಿಮ್ಮ ಥಿಂಕಿಂಗ್ ಕೆಪಬಿಲಿಟಿ, ಕ್ರಿಯೇಟಿವಿಟಿ ಎಲ್ಲ ತೋರಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಡಿಪೆಂಡ್ ಆಗಿ AI ಮಿನಿಮಮ್ ಇರಲಿ. ನಿಮಗೆ ಮ್ಯಾಕ್ಸಿಮಮ್ ನಿಮ್ಗೆ ಬರಲಿಲ್ಲ ಅಂದರೆ ಮಾತ್ರ ChatGPT ಯೂಸ್ ಮಾಡಿ. ಪ್ರತಿಯೊಂದರಲ್ಲಿ ಹೇಳ್ತಾ ಇರೋದು ನಾನು. ಮತ್ತೆ ಇಂಗ್ಲೀಷ್ನ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ChatGPT ಯೂಸ್ ಮಾಡ್ಬೋದು, ChatGPT ಯೂಸ್ ಮಾಡ್ಕೊಂಡು ಮಾಡ್ಬೋದು. ಆದರೆ ಪ್ರತಿಯೊಂದರೂ ಏನು ಮಾಡ್ತಾರೆ ಅಂದರೆ ChatGPT ಕೇಳ್ತಾರೆ, ಆನ್ಸರ್ ಮಾಡ್ತಾರೆ ಅಷ್ಟೇ ಫ್ರೆಂಡ್ಸ್. ಅದಕ್ಕೋಸ್ಕರ ಪ್ಲೀಸು ChatGPT ಕಡಿಮೆ ಯೂಸ್ ಮಾಡಿ, ಥಿಂಕಿಂಗ್ ಯೋಚನೆ ಮಾಡಿಕೊಂಡು ನೀವು ಕರೆಕ್ಟಾಗಿ ಕೋಡಿಂಗ್ ಮಾಡಿ. ಓಕೆ.